ಆಹಾರ ಪ್ರಿಯರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಮುಂಬೈ ಸ್ಟ್ರೀಟ್ ಸ್ಟೈಲ್ ಪಾವ್ ಭಾಜಿ. ಈ ಚಳಿ ಚಳಿ ವೆದರ್ಗೆ ಬಿಸಿ ಬಿಸಿಯಾಗಿರೋ ಬಾಜಿ ಮಸಾಲಾ ಜೊತೆ ಡಬಲ್ ಬಟರ್ ರೋಸ್ಟ್ ಮಾಡಿರೋ ಪಾವ್ನ ಹಂಚ್ಕೊಂಡು ತಿಂತಿದ್ರೆ ಸ್ವರ್ಗನೇ ರೀ. ಆಲ್ಮೋಸ್ಟ್ ಆಲ್ ಎಲ್ರಿಗೂ ಈ ಪಾವ್ ಭಾಜಿ ಮಸಾಲಾ ಅಂದ್ರೆ ಒನ್ ಆಫ್ ದಿ ಫೇವರೇಟ್ ಸ್ಟ್ರೀಟ್ ಸೈಡ್ ಫುಡ್. ಹೌದು ತಾನೆ? ಹಾಗಿದ್ರೆ ಎಲ್ಲರ ಫೇವರೇಟ್ ಆಗಿರೋ ಈ ಪಾವ್ ಭಾಜಿ ಮಸಾಲಾನ ಹೇಗ್ ಮಾಡೋದು ನೋಡೋಣ. ಲೆಟ್ಸ್ ಸ್ಟಾರ್ಟ್. ಪ್ಯಾನ್ಗೆ 100 ಗ್ರಾಂ ಬೆಣ್ಣೆ ಹಾಕೊಳ್ತಾ ಇದೀನಿ. 3 ಜನಕ್ಕಾಗುವಷ್ಟು ಬಾಜಿಗೆ ಇಷ್ಟು ಬೆಣ್ಣೆ ಅಗತ್ಯ. ನೀವು ಇಲ್ಲಿ ಬೆಣ್ಣೆ ಬದಲು ಅಡಿಗೆ ಎಣ್ಣೆ ಕೂಡ ಯೂಸ್ ಮಾಡಬಹುದು. ಬೆಣ್ಣೆ ಕರಗದ ನಂತರ ಒಂದು ಕಟ್ ಮಾಡಿರೋ ದಪ್ಪ ಈರುಳ್ಳಿ, ಅರ್ಧ ಕಪ್ ಕ್ಯಾಪ್ಸಿಕಮ್, ಅರ್ಧ ಕಪ್ ಹಸಿ ಬಟಾಣಿನ ಹಾಕಿ ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಿ ಇದನ್ನ 1 ಮಿನಿಟ್ ಆದ್ರೂ ಫ್ರೈ ಮಾಡ್ಕೊಳ್ಳಿ. ಒಂದು ಕಟ್ ಮಾಡಿರೋ ದಪ್ಪ ಟೊಮೊಟೊನ ಹಾಕೊಳ್ತಾ ಇದೀನಿ. ಟೊಮೊಟೊ ಫುಲ್ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಈಗ 2 ಟೇಬಲ್ ಸ್ಪೂನ್ ಪಾವ್ ಭಾಜಿ ಮಸಾಲಾ, 1 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, 1/4 ಟೇಬಲ್ ಸ್ಪೂನ್ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬೇಯಿಸಿ ಸಿಪ್ಪೆ ತೆಗೆದಿರೋ 2 ದಪ್ಪ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಮ್ಯಾಶರ್ ನಿಂದ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಬನ್ನಿ. ಈಗ 200 ml ನೀರನ್ನ ಹಾಕಿ ಹೈ ಫ್ಲೇಮ್ ಅಲ್ಲೇ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಈಗ ಒಂದು ಪಾವ್ನ ತಗೊಂಡು ಅದನ್ನ ಪೂರ್ತಿ ಅಲ್ಲದೆ ಮುಕ್ಕಾಲ್ ಭಾಗ ಆಗೋಷ್ಟು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ. ಎಂಚು ಬಿಸಿ ಆದ್ಮೇಲೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕಿ ಬೆಣ್ಣೆ ಕರಗ್ತಿದ ಹಾಗೇನೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಬಾಜಿ ಮಸಾಲೆನ ಹಾಕಿ ಎಂಚು ಪೂರ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡಿರೋ ಪಾವ್ನ ಎಂಚು ಮೇಲೆ ಹಾಕಿ ಎರಡೂ ಕಡೆನೂ ಫ್ಲಿಪ್ ಮಾಡ್ಕೊಳ್ತಾ ರೋಸ್ಟ್ ಮಾಡ್ಕೊಳ್ಳಿ. ಈಗ ರೆಡಿ ಆಗಿರೋ ಪಾವ್ ಭಾಜಿನ ಒಂದು ಪ್ಲೇಟ್ಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಂಡು ಬಾಜಿ ಮಸಾಲಾ ಮೇಲೆ ಒಂದು ಚಿಕ್ಕ ಕ್ಯೂಬ್ ಬೆಣ್ಣೆನ ಹಾಕಿ ಸ್ವಲ್ಪ ನಿಂಬೆಹಣ್ಣ ಹಿಂಡ್ಕೊಂಡು ಪಾವ್ ಬನ್ನ ಒಂದೊಂದು ಬೈಟ್ಗೂ ಈರುಳ್ಳಿ ಜೊತೆ ಬಾಜಿನ ಹಚ್ಕೊಂಡ್ ತಿಂತಿದ್ರೆ ಆಹಾ ಸ್ವರ್ಗನೇ ರೀ. ನೋಡುದ್ರಲ್ಲ, ಪಾವ್ ಭಾಜಿಗ್ ಬೇಕಾಗಿರೋ ಫ್ಯೂ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಕ್ವಿಕ್ ಅಂಡ್ ಈಸಿಯಾಗಿ ನೀವು ಸಹ ನಿಮ್ ಮನೆಯಲ್ಲಿ ಪಾವ್ ಭಾಜಿನ ರೆಡಿ ಮಾಡ್ಕೊಳ್ಬಹುದು. ಯಾವಾಗ್ಲೂ ಆಚೆ ಹೋಗಿ ತಿನ್ನೋದಿದ್ದೆ, ಒಂದ್ಸರಿನಾದ್ರೂ ಈ ರೆಸಿಪಿನ ನಿಮ್ ಮನೆಯವ್ರಿಗೆ ಮಾಡ್ಕೊಟ್ ನೋಡಿ, ಅದ್ರ ಮಜಾನೇ ಬೇರೆ. ಈ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇದೀನಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ನಮಸ್ತೆ.